ಆ ಒಂದು ಕ್ರಿಟಿಕಲ್ 6 ಅವರ್ಸ್ ಅಂತ ನಾವು ಹೇಳ್ತೀವಿ. 6 ಅವರ್ಸ್ ಆಫ್ ಕ್ರಿಟಿಕಾಲಿಟಿ ಅಂತ ನಾವೇನ್ ಹೇಳ್ತೀವಿ. ಆ 6 ಅವರ್ಸ್ ಅಲ್ಲಿ ಈ ಭೂಮಿಯಲ್ಲಿ ಕೂಡ ಯಾವ ರೀತಿಯಾಗಿ ಪ್ರಿಪರೇಷನ್ ಇದೆ ಅನ್ನೋದನ್ನ ಥರೋವಾಗಿ ಚೆಕ್ ಮಾಡೋದಂತ ಒಂದು ಕಾರ್ಯಕ್ರಮ ನಡೆಯುತ್ತೆ. ಈ 6 ಗಂಟೆಗಳಲ್ಲಿ ನಾನು ಅದೇ ಹೇಳಿದಾಗೆ 2 ಶಿಪ್ ಅಲ್ಲಿ ಇದರಲ್ಲಿ ಆಂಕರ್ ಆಗಿದೆ, ಸೀನಲ್ಲಿ ಆಂಕರ್ ಆಗಿದೆ. ಗಲ್ಫ್ ಆಫ್ ಮೆಕ್ಸಿಕೋ ಅಂತ ನಾವೇನ್ ಹೇಳ್ತೀವಿ, ಅಟ್ಲಾಂಟಾ ಅಂತ ನಾವೇನ್ ಹೇಳ್ತೀವಿ, ಆ ಸೀನಲ್ಲಿ ಈ 2 ಶಿಪ್ ಆಂಕರ್ ಆಗಿದೆ. 35 ಕಿಲೋಮೀಟರ್ ದೂರದಲ್ಲಿ 7 ಪಾಯಿಂಟ್ಗಳು, 7 ಪಾಯಿಂಟ್ ಅಲ್ಲಿ ಇದ್ರ ಟಚ್ ಡೌನ್ ಮಾಡಬಹುದು ಅನ್ನೋದನ್ನ ನಿಗದಿಪಡಿಸ ಆಗಿದೆ ಆಗ್ಲಿದೆ. 7 ಪಾಯಿಂಟ್ ಅನ್ನ 35 ಕಿಲೋಮೀಟರ್ ದೂರದಲ್ಲಿ ಈ 7 ಪಾಯಿಂಟ್ ಇದೆ. ಆ 7 ಪಾಯಿಂಟ್ ಗಳನ್ನು ಒಂದ್ಸರಿ ಚೆಕ್ ಮಾಡ್ಕೊಳ್ಳಕ್ಕೆ ಮಾಡುವಂತ ಒಂದು ಕೆಲಸ ನಡೆಯುತ್ತೆ. ಆ ಚೆಕ್ ಮಾಡೋದು ಏನ್ ಚೆಕ್ ಮಾಡ್ತಾರೆ ಅಂತ ಒಂದು ನಾವು ಕ್ವಶನ್ ಕೇಳ್ಬೋದು. ಅದರಲ್ಲಿ ಆ ಟೈಮಲ್ಲಿ ವಿಂಡ್ ಸ್ಪೀಡ್ ಹೇಗಿದೆ, ವಿಂಡ್ ಸ್ಪೀಡ್ ಬಂದ್ಬಿಟ್ಟು 16 ಕಿಲೋಮೀಟರ್ ಪರ್ ಅವರ್ ಗಿಂತ ಜಾಸ್ತಿ ಇರಬಾರ್ದು, ಲೈಟ್ನಿಂಗ್ ಇರಬಾರ್ದು. ಆಮೇಲೆ ಸಮುದ್ರದಲ್ಲಿ ಅಲೆಗಳಿರುತ್ತೆ, ಆ ಅಲೆಗಳು ಬಂದ್ಬಿಟ್ಟು 7 ಡಿಗ್ರಿಗಿನ್ನ ಜಾಸ್ತಿ ಇರಬಾರ್ದು. ಮತ್ತೆ ಸೀ ಬಂದ್ಬಿಟ್ಟು ಸೈಲೆಂಟ್ ಆಗಿರ್ಬೇಕು. ಮತ್ತೆ ಅಲ್ಲಿ ಯಾವುದೇ ರೀತಿಯ ಬೇರೆ ತಾಪಮಾನಗಳು ಯಾವ ಆಕ್ಟಿವಿಟೀಸ್ ಇರಬಾರ್ದು. ಮತ್ತೆ ಗ್ರೌಂಡ್ ವಿನಿಟಿ ಅಂತ ಹೇಳ್ತೀವಿ. ಗ್ರೌಂಡ್ ವಿನಿಟಿ ಅಂತ ಹೇಳಿದ್ರೆ ಎಲ್ಲ ನಾರ್ಮಲ್ ಆಗಿದೆ ಅನ್ನೋ ಒಂದು ಕನ್ಫರ್ಮೇಶನ್ ಈ 7 ಪಾಯಿಂಟ್ ತಗೊಂಡ್ಬಿಟ್ಟು ಅದಾದ್ಮೇಲೆ 6 ಗಂಟೆ ಟೈಮ್ ಅಲ್ಲಿ T-6 ಅವರ್ಸ್ ಅಂತ ನಾವೇನ್ ಹೇಳ್ತೀವಿ. ಅಂದ್ರೆ ಅನ್ಡಾಕ್ ಮಾಡೋದಕ್ಕಿಂತ 6 ಅವರ್ಸ್ ಮೊದಲು 2 ಪಾಯಿಂಟ್ ಅನ್ನ ಸೆಲೆಕ್ಟ್ ಮಾಡಿ ಅದನ್ನ ISS ಗೆ ಮತ್ತೆ ಕ್ಯಾಪ್ಸೂಲ್ಗೆ ಕಮ್ಯುನಿಕೇಟ್ ಮಾಡ್ತಾರೆ. ಈ ಒಂದು 2 ಪಾಯಿಂಟ್ ಅಲ್ಲಿ ಲ್ಯಾಂಡ್ ಆಗುವಂತ ಒಂದು ಎಲ್ಲ ಸಿದ್ಧತೆ ನಾವು ಮಾಡ್ಕೊಂಡಿದೀವಿ ಅಂತ ಹೇಳ್ಬಿಟ್ಟು 2 ಶಿಪ್ ಜೊತೆ 2 ಹೆಲಿಕಾಪ್ಟರ್ ಕೂಡ ಇಲ್ಲಿ ಸ್ಟೇಷನ್ ಮಾಡಿರ್ತಾರೆ. ಆ ಹೆಲಿಕಾಪ್ಟರ್ ಬಂದ್ಬಿಟ್ಟು ಎಲ್ಲ ಎಮರ್ಜೆನ್ಸಿನ ಹ್ಯಾಂಡಲ್ ಮಾಡುವಂತ ಒಂದು ಕ್ಷಮತೆಯನ್ನ ಆ ಹೆಲಿಕಾಪ್ಟರ್ ಹೊಂದಿರುತ್ತೆ. ಅಕಸ್ಮಾತ್ ಏನಾದ್ರು ಆಸ್ಟ್ರೋನಾಟ್ಸ್ ಹೊರಗಡೆ ಬರ್ಬೇಕಾದ್ರೆ ಅವ್ರ ಕಂಡೀಷನ್ ಸ್ವಲ್ಪ ಕ್ರಿಟಿಕಲ್ ಆಗಿದೆ ಅಂತ ಹೇಳಿದ್ರೆ ಅವ್ರನ್ನ ಅಲ್ಲಿಂದ ಇಮಿಡಿಯೇಟ್ ಆಗಿ ಇದು ಏರ್ ಆಂಬ್ಯುಲೆನ್ಸ್ ಅಂತ ಹೇಳುವಂತ ಒಂದು ಸನ್ನಿವೇಶ ನಾವು ನೋಡ್ಕೋಬೇಕಾಗುತ್ತೆ. ಏರ್ ಆಂಬ್ಯುಲೆನ್ಸ್ ತರ ಇರುತ್ತೆ ಈ ಹೆಲಿಕಾಪ್ಟರ್. ಈ ಆಂಬ್ಯುಲೆನ್ಸ್ ಅಲ್ಲಿ ಅವ್ರನ್ನ ಹೂಸ್ಟನ್ ಹಾಸ್ಪಿಟಲ್ ಗೆ ಶಿಫ್ಟ್ ಮಾಡುವಂತ ಒಂದು ಅರೇಂಜ್ಮೆಂಟ್ಸ್ ಕೂಡ ಇದೆ. ಈಗ ನೋಡಿದ್ರೆ ನೀವು ಏರ್, ಸಿ ಮತ್ತೆ ಲ್ಯಾಂಡ್ 3 ಕಡೆನೂ ಕಂಪ್ಲೀಟ್ ಆಗಿ ಸಿದ್ಧತೆಯನ್ನ T-6 ಅವರ್ಸ್ ಅಲ್ಲಿ ಮಾಡಿ ಅದನ್ನ ISS ಗೆ ಮತ್ತೆ ಕ್ಯಾಪ್ಸೂಲ್ಗೆ ಕಮ್ಯುನಿಕೇಟ್ ಮಾಡುವಂತ ಒಂದು ಎಕ್ಸರ್ಸೈಸ್ ನಡೆಯುತ್ತೆ. ಇದು ಗ್ರೌಂಡ್ ಅಲ್ಲಿ. ಅದಲ್ಲದ ಹಾಗೆ ಪ್ಲಸ್ ನಾವು ಏನು ಎಕ್ವಿಪ್ಮೆಂಟ್ಸ್ ಇದೆ, ಕಮ್ಯುನಿಕೇಶನ್ ಎಕ್ವಿಪ್ಮೆಂಟ್ಸ್, ರಡಾರ್ ಎಕ್ವಿಪ್ಮೆಂಟ್ಸ್, ಮತ್ತೆ ಏನು ಸ್ಪೇಸ್ ಸ್ಟೇಷನ್ ಇರುವಂತ ಏನು ಕಂಟ್ರೋಲ್ ಮಾಡುವಂತ ಬೇಕಾಗಿರುವಂತ ಎಲ್ಲ ತರದ ಸಿದ್ಧತೆ. ಅಂದ್ರೆ ಅಲ್ಲಿ ಕಂಟ್ರೋಲ್ ರೂಮ್ ಅಂತ ಹೇಳ್ತೀವಿ. ಕಂಟ್ರೋಲ್ ರೂಮ್ ಅಲ್ಲಿ ಪ್ರಿಪೇರ್ಡ್ನೆಸ್ ಅಂದ್ರೆ 4 ಲೆವೆಲ್ ರಿಡಂಡೆನ್ಸಿ ಇರುತ್ತೆ. 4 ರಿಡಂಡೆನ್ಸಿ ನಲ್ಲಿ ಒಂದು ಸಿಸ್ಟಮ್ ಫೇಲ್ ಆದ ಇನ್ನೊಂದು ಸಿಸ್ಟಮ್, ಅದೇ ರೀತಿ 4 ಸಿಸ್ಟಮ್ ಫೇಲ್ ಆಗೋವರೆಗೂ ಅದು ಅಲ್ಲಿ ರಿಡಂಡೆನ್ಸಿ ಇರುತ್ತೆ. ಆ 4 ರಿಡಂಡೆನ್ಸಿ ಕ್ವಾಡ್ರಪಲ್ ರಿಡಂಡೆನ್ಸಿ ಅಂತ ಹೇಳ್ತೀವಿ. ಆ ರಿಡಂಡೆನ್ಸಿ ಚೆಕ್ ಮಾಡಿ ನಾವು ಗ್ರೌಂಡ್ ಅಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ, ನಾವು ಸಂಪೂರ್ಣವಾಗಿ ಸಿದ್ಧತೆ ಆಗಿದೆ ಅಂತ ಕನ್ಫರ್ಮೇಶನ್ ಮಾಡ್ಕೊಂಡು ಆ ಸ್ಪೇಸ್ ಅಲ್ಲಿ ಕೂಡ ಅದೇ T-6 ಅವರ್ಸ್ ಅಲ್ಲಿ ಆಸ್ಟ್ರೋನಾಟ್ಸ್ ನ ಫಿಸಿಕಲ್ ಚೆಕ್ಅಪ್ ಎಲ್ಲ ನಡೆಯುತ್ತೆ. ಅಂದ್ರೆ ಅವ್ರ ಮೆಡಿಕಲ್ ಚೆಕ್ಅಪ್, ಅವರು ಫಿಟ್ ಆಗಿದಾರ. ಇವಾಗ ಟ್ರಾವೆಲ್ ಮಾಡೋಬೇಕಾದ್ರೆ ನೆಕ್ಸ್ಟ್ 17 ಗಂಟೆಗಳು ಅವರು ಸ್ಪೇಸ್ ಅಲ್ಲಿ ಟ್ರಾವೆಲ್ ಮಾಡಿ ಅವರು ಲ್ಯಾಂಡ್ ಆಗ್ಬೇಕಾದ್ರೆ ಆ ಲಾಸ್ಟ್ ಅಂದ್ರೆ 56 ಮಿನಿಟ್ಸ್ ಏನು ಆ ಟ್ರಾವೆಲ್ ಆಗುತ್ತೆ, ಆ ಟ್ರಾವೆಲ್ ಅಲ್ಲಿ ಆಗುವಂತ ಒಂದು ಶಾಕ್ ಏನಿದೆ, ಒಂದು ಅಂದ್ರೆ ಥರ್ಮಲ್ ಶಾಕ್ ಆಗ್ಲಿ, ಮೆಂಟಲ್ ಶಾಕ್, ಫಿಸಿಕಲ್ ಶಾಕ್ ಆಗ್ಲಿ, ಮತ್ತೆ ಎಂಟರ್ ಆಗ್ಬೇಕಾದ್ರೆ ಒಂದು ಏನು ಘರ್ಷಣೆ ಆಗುತ್ತೆ, ಆ ಘರ್ಷಣೆಗಳನ್ನ ಈ ತಡ್ಕೊಳ್ಳೋಕೆ ಈ ಆಸ್ಟ್ರೋನಾಟ್ಸ್ ಫಿಟ್ ಆಗಿದಾರ ಅಂತ ಎಲ್ಲ ತರದ ಚೆಕ್ಅಪ್ T-6 ಅವರ್ಸ್ ಅಲ್ಲಿ ನಡೆಯುತ್ತೆ. ಅದು ನಡೆದ ಮೇಲೆ ಆ T-6 ಅವರ್ಸ್ ಅಲ್ಲಿ ಅದು ನಡೆದ ಮೇಲೆ ಅಲ್ಲಿಂದ ಕೂಡ ಒಂದು ಗ್ರೀನ್ ಸಿಗ್ನಲ್ ಕ್ಲಿಯರೆನ್ಸ್, ಹೌದು ನಾವು ತಯಾರಾಗಿದ್ದೀವಿ ಹೊರಡೋದಕ್ಕೆ ಅಂತ ಹೇಳ್ಬಿಟ್ಟು. ಮತ್ತೆ ಆ ಕ್ಯಾಪ್ಸೂಲ್ ಕೂಡ ಇವಾಗ ಹೋಗಿದ್ದು ಕ್ರೂ 10 ಕ್ಯಾಪ್ಸೂಲ್ ಮತ್ತೆ ಕ್ರೂ 9 ಕ್ಯಾಪ್ಸೂಲ್ ಆಲ್ರೆಡಿ ಅಲ್ಲಿ ಡಾಕ್ ಆಗಿದೆ. ಕ್ರೂ 10 ಮತ್ತೆ ಕ್ರೂ 9 ಎರಡು ಕ್ಯಾಪ್ಸೂಲ್ ಇವಾಗ ಅಲ್ಲಿದೆ. ಆ 2 ಕ್ಯಾಪ್ಸೂಲ್ ಅಲ್ಲಿ ಕ್ರೂ 9 ಕ್ಯಾಪ್ಸೂಲ್ ಏನಿದೆ ಅದನ್ನ ಕಂಪ್ಲೀಟ್ ಆಗಿ ಚೆಕ್ ಮಾಡುವಂತ ಒಂದು ವ್ಯವಸ್ಥೆ ನಡೆಯುತ್ತೆ. ಅಂದ್ರೆ ಅಲ್ಲಿ ಏನು ಸಿಸ್ಟಮ್ಸ್ ಇದೆ, ಎಲೆಕ್ಟ್ರಾನಿಕ್ ಸಿಸ್ಟಮ್ಸ್ ಮತ್ತೆ ಮೆಕ್ಯಾನಿಕಲ್ ಸಿಸ್ಟಮ್ಸ್ ಮತ್ತೆ ರಿಡಂಡೆಂಟ್ ಸಿಸ್ಟಮ್ಸ್, ಆಕ್ಸಿಜನ್ ಮತ್ತೆ ಬೇಕಾದಂತ ಫುಡ್ ಸಪ್ಲೈಸ್, ಅಲ್ಲಿ ಎಲ್ಲ ತರದ ವ್ಯವಸ್ಥೆನ ಒಂದ್ಸರಿ ಚೆಕ್ ಮಾಡ್ಕೊಂಡು ಕ್ಯಾಪ್ಸೂಲ್ ರೆಡಿ ಇದೆ ಮತ್ತೆ ಆಸ್ಟ್ರೋನಾಟ್ಸ್ ರೆಡಿ ಇದೆ, ನಾವು ವಾಪಸ್ ಬರ್ಲಿಕ್ಕೆ ಇಲ್ಲಿಂದ ತಯಾರಾಗಿದ್ದೀವಿ ಅಂತ ಅಲ್ಲಿಂದ ಗ್ರೀನ್ ಸಿಗ್ನಲ್ ಕೊಡುವಂತ ಒಂದು ವ್ಯವಸ್ಥೆ ನಡೆಯುತ್ತೆ. ಇದು T-6 ಅವರ್ಸ್ ಅಲ್ಲಿ ನಡೆಯುತ್ತೆ. ಇದನ್ನ ನಾವು ಕಂಟಿನ್ಯೂ ಮಾಡ್ತಾ ಹೋದ್ರೆ T-3 ಅವರ್ಸ್ ಅಲ್ಲಿ ಮತ್ತೆ ಇನ್ನೊಂದು ಸಾರಿ ಗ್ರೌಂಡ್ ಅಲ್ಲಿ ವಿನಿಟಿ ಚೆಕ್ ಮಾಡುವಂತ ಒಂದು ಕಂಟಿನ್ಯೂಸ್ ಆಗಿ ಇನ್ಫಾರ್ಮೇಶನ್ ಬರ್ತಾ ಇರುತ್ತೆ. ಕಂಪ್ಯೂಟರ್ ಸಿಸ್ಟಮ್ಸ್ ವರ್ಕ್ ಆಗ್ತಾ ಇರುತ್ತೆ, ಅದನ್ನ ಚೆಕ್ ಆಗ್ತಾ ಇರುತ್ತೆ, ರಿಸಲ್ಟ್ಸ್ ಕೊಡ್ತಾ ಇರುತ್ತೆ. ಆದ್ರೆ ಆ ಮ್ಯಾನ್ಯುಯಲ್ ಇಂಟರ್ವೆನ್ಷನ್ ಅಂತ ಏನಿದೆ ಗ್ರೌಂಡ್ ಅಲ್ಲಿ ಅದು ನಡೆಯುತ್ತೆ. ಗ್ರೌಂಡ್ ಮ್ಯಾನ್ಯುಯಲ್ ಆಗಿ ಅದು ಡಿಸಿಷನ್ ತಗೊಳ್ಬೇಕಾಗುತ್ತೆ.
ಅದಕ್ಕೆ ಬೇಕಾದಂತ ಏನು ಪ್ರಾಜೆಕ್ಟ್ ಡೈರೆಕ್ಟರ್ಸ್, ಪ್ರೋಗ್ರಾಮ್ ಡೈರೆಕ್ಟರ್ಗಳು ಮತ್ತೆ ಏನು ಲೀಡರ್ಸ್ ಇರ್ತಾರೆ ಅವರು ಒಂದು ಥಮ್ಸ್ ಅಪ್ ನ ಕೊಡ್ಬೇಕಾಗುತ್ತೆ. ಆ T-3 hours ಅಲ್ಲಿ ಮತ್ತೆ ಇನ್ನೊಂದು ಸಲ ಚೆಕ್ ಮಾಡಿ 2 ಸೈಟ್ ಸೆಲೆಕ್ಷನ್ ಮಾಡೋದ್ರಲ್ಲಿ ಒಂದು ಬೆಸ್ಟ್ ಆಫ್ ದ 2 ಸೈಟ್ಸ್ ಅಂತ ನಾವೇನ್ ಹೇಳ್ತೀವಿ, ಒಂದು ಸೈಟ್ ಅಲ್ಲಿ ಸ್ಪ್ಲಾಶ್ ಡೌನ್ ಮಾಡೋದಕ್ಕೆ ಅದನ್ನ ಸೆಲೆಕ್ಟ್ ಮಾಡುವಂತ ಒಂದು ವ್ಯವಸ್ಥೆ T-3 hours ಅಲ್ಲಿ ನಡೆಯುತ್ತೆ. ಅದನ್ನ ಮತ್ತೆ ಕ್ಯಾಪ್ಸೂಲ್ಗೆ ಕಮ್ಯುನಿಕೇಟ್ ಮಾಡ್ತಾರೆ. T-3 hours ಅಲ್ಲಿ ಎಲ್ಲ ಕಡೆ ಗ್ರೌಂಡ್ ಅಲ್ಲಿ ಎಲ್ಲ ಕಂಡೀಷನ್ ನಾರ್ಮಲ್ ಆಗಿದೆ. ನಾವು 17 hour ಅಲ್ಲಿ ಪ್ರಯಾಣ ಮಾಡ್ಕೊಂಡು ನೀವು ಬಂದ್ರೆ ನಾವಿಲ್ಲಿ ಸೇಫ್ ಆಗಿ ಇಳಿಸ್ಕೊಳ್ಳುವಂತ ಎಲ್ಲ ಸಿದ್ಧತೆ ನಮ್ಮಲ್ಲಿ ಇದೆ ಅಂತ ಇಲ್ಲಿಂದ ಗ್ರೌಂಡ್ ಇಂದ ಅಲ್ಲಿ ಕನ್ಫರ್ಮೇಶನ್ ಮಾಡಿದಾಗ T-3 hours ಅಲ್ಲಿ ಅಸ್ಟ್ರೋನಾಟ್ಗಳು ಪೊಸಿಷನ್ ತಗೊಳ್ತಾರೆ. ಪೊಸಿಷನ್ ತಗೊಳ್ಳೋದು ಅಂತ ಹೇಳಿದ್ರೆ ಅವರು ಬೇಕಾದಂತ ಸೂಟ್ಸ್ ನ ವೇರ್ ಮಾಡ್ಕೊಂಡಿರ್ತಾರೆ. ಅದೇ ಆಸ್ಟ್ರೋನಾಟ್ ಸೂಟ್ಸ್ ಅಂತ ನಾವೇನ್ ಹೇಳ್ತೀವಿ, ನಾವು ಟಿವಿನಲ್ಲಿ ಕೂಡ ನೋಡ್ತಾ ಇರ್ಬೋದು. ಆಸ್ಟ್ರೋನಾಟ್ ಸೂಟ್ಸ್ ನ ಅವರು ಧರಿಸ್ಕೊಂಡು ಬೇಕಾದಂತಹ ಫೋಟೋಗ್ರಫಿ ಎಲ್ಲ ನಾವು ಲಾಸ್ಟ್ ಫೋಟೋಗ್ರಫಿ ಅಂತ ಹೇಳ್ತೀವಿ. ಅಂದ್ರೆ ಫೋರ್ ಡಿಪಾರ್ಚರ್ ಬಿಫೋರ್ ಎಂಟ್ರಿಂಗ್ ಇನ್ ಟು ದಿ ಕ್ರೂ ಮಾಡ್ಯೂಲ್ ಫೋಟೋಗ್ರಫಿ ಅಂತ ಹೇಳ್ತೀವಿ. ಆ ಫೋಟೋಗ್ರಫಿ ತಗೊಂಡು ಅದು ಲ್ಯಾಂಡ್ ಗೆ ಕಳಿಸ್ತಾರೆ. ಕಳಿಸಿದ್ಮೇಲೆ 4 ಜನನುವೆ ಕ್ರೂ ಮಾಡ್ಯೂಲ್ ನ ಎಂಟ್ರಿ ಮಾಡಿ ಪೊಸಿಷನ್ ತಗೊಂಡು ಹ್ಯಾಚೆಟ್ ಅಂತ ಏನಿದೆ ಹ್ಯಾಚೆಟ್ ನ ಕ್ಲೋಸ್ ಮಾಡುವಂತ ಒಂದು T-3 hours ಅಲ್ಲಿ ನಡೆಯುತ್ತೆ. ಕ್ಯಾಪ್ಸೂಲ್ ಅಲ್ಲಿ T-3 hours ಅಲ್ಲಿ ಕ್ಯಾಪ್ಸೂಲ್ ಅಲ್ಲಿ ಪೊಸಿಷನ್ ತಗೊಂಡ್ಮೇಲೆ ಆ ಪ್ರೆಸರ್ವೇಷನ್ ಆಗುತ್ತೆ. ಇವಾಗ ಕಂಪ್ಲೀಟ್ ಆಗಿ ಕ್ಯಾಪ್ಸೂಲ್ ISS ಇಂದ ಡಿಟ್ಯಾಚ್ ಆಗೋದಕ್ಕೆ ಎಲ್ಲ ಸಿದ್ಧತೆಗಳು ನಡೆಯುತ್ತೆ. ಕ್ಯಾಪ್ಸೂಲ್ ಡೋರ್ ಕ್ಲೋಸ್ ಆಗುತ್ತೆ, ಅದೇ ರೀತಿ ISS ಡೋರ್ ಸೆಪರೇಟ್ ಆಗಿ ಕ್ಲೋಸ್ ಆಗುತ್ತೆ. ಸೊ ISS ಡೋರ್ ಮತ್ತೆ ಕ್ಯಾಪ್ಸೂಲ್ ಡೋರ್ ಕ್ಲೋಸ್ ಆಗಿರೋದ್ರಿಂದ ಇವಾಗ ಡಿಟ್ಯಾಚ್ ಮಾಡೋದು ಮಾತ್ರನೇ ಬಾಕಿ ಇರುತ್ತೆ. ಡಿಟ್ಯಾಚ್ ಅಂತಂದ್ರೆ ಅದೇ ಇದು ಡಿ-ಡಾಕಿಂಗ್ ಅಂತ ಏನ್ ಹೇಳ್ತೀವಿ, ಅಂದ್ರೆ ಡಾಕಿಂಗ್ ಆಗಿರೋದನ್ನ ಸೆಪರೇಷನ್ ಅಂತ ಹೇಳ್ತೀವಲ್ಲ, ಆ ಸೆಪರೇಷನ್ ಆಗೋದಕ್ಕೆ ಎಲ್ಲ ತಯಾರಾಗುತ್ತೆ. ಹೀಗೆ T-3 hours ಅಲ್ಲಿ ಏನು ಪ್ರಿಪೇರ್ಡ್ನೆಸ್ ಆಗುತ್ತೆ. ನೆಕ್ಸ್ಟ್ 3 hours ಒಳಗಡೆ ಅಂದ್ರೆ ಕೆಲವು ಟೈಮ್ ಈ ಒಂದು 3 hours ಅನ್ನೋದು ಮ್ಯಾಕ್ಸಿಮಮ್ ಟೈಮ್. ಅದರಲ್ಲಿ 1.5 hours ಅಲ್ಲೂ ಮುಗಿಬಹುದು, 2 hours ಅಲ್ಲೂ ಮುಗಿಬಹುದು. 2.5 hours ಅಲ್ಲೂ ಪ್ರಿಪೇರ್ಡ್ನೆಸ್ ಮುಗಿಸಿದ್ರೆ ಕೆಳಗಡೆಯಿಂದ ಗ್ರೌಂಡ್ ಕಂಡೀಷನ್ ಇಂದ ಅವರಿಗೆ ಅಂದ್ರೆ ಡಿಟ್ಯಾಚ್ ಆಗೋದಕ್ಕೆ, ಡಿಕಪಲ್ ಆಗೋದಕ್ಕೆ, ಡಿ-ಡಾಕಿಂಗ್ ಅಂತ ಹೇಳ್ತೀವಿ, ಡಿ-ಡಾಕಿಂಗ್ ಆಗೋದಕ್ಕೆ ಅವರಿಗೆ ಇಲ್ಲಿಂದ ಕಮಾಂಡ್ ಹೋಗುತ್ತೆ. ಕಮಾಂಡ್ ಹೋದ್ಮೇಲೆ ಆ ಒಂದು ಏನು ಕ್ಯಾಪ್ಸೂಲ್ ಇದೆ ಅದು ಅದನ್ನ ಸೆಪರೇಟ್ ಆಗುತ್ತೆ. ಸೆಪರೇಟ್ ಆದ್ಮೇಲೆ ಯಾವಾಗ ಅಂದ್ರೆ T0 ಅಂತ ಹೇಳಿ ನಾವೇನ್ ಹೇಳ್ತೀವಿ, T0 ನಲ್ಲಿ ಕ್ಯಾಪ್ಸೂಲ್ ISS ಇಂದ ಸೆಪರೇಟ್ ಆಗುತ್ತೆ. ಸೆಪರೇಟ್ ಆದ್ಮೇಲೆ ಅದರಲ್ಲಿ ಇರುವಂತ ಒಂದು ಏನು ಥ್ರಸ್ಟರ್ಸ್ ಅಂತ ಹೇಳ್ತೀವಿ, 16 ಥ್ರಸ್ಟರ್ಸ್ ಇದೆ ಅದರಲ್ಲಿ. ಆ ಒಂದೊಂದು ಥ್ರಸ್ಟರ್ 400 ನ್ಯೂಟನ್ ಮೀಟರ್ ಅಷ್ಟು ಫೋರ್ಸ್ ಅನ್ನು ಜನರೇಟ್ ಮಾಡುತ್ತೆ. 16 ಥ್ರಸ್ಟರ್ಸ್ 5 ಸಾರಿ ಫೈರ್ ಮಾಡ್ತಾರೆ. 5 ಸಾರಿ ಫೈರ್ ಮಾಡೋದ್ರಿಂದ ಅದು ISS ಇಂದ ಅಂದ್ರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಇಂದ ದೂರ ಸರಿಯುತ್ತೆ, ಅಂದ್ರೆ ಮುಂದೆ ಹೋಗುತ್ತೆ. ಅಂದ್ರೆ ಯಾವುದೇ ರೀತಿಯಲ್ಲಿ ಅದು ಡಿಟ್ಯಾಚ್ ಆದ್ಮೇಲೆ ಮತ್ತೆ ISS ಗೆ ಹೋಗಿ ಅದೇ ಆರ್ಬಿಟರ್ ಇರೋದ್ರಿಂದ ಅದೇ 28,000 ಕಿಲೋಮೀಟರ್ ಸ್ಪೀಡ್ ಆಗಿರೋದ್ರಿಂದ ಹೋಗಿ ಅದಕ್ಕೆ ಕ್ಲಾಶ್ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಅದನ್ನ ಸೆಪರೇಟ್ ಮಾಡಿ ಅದಕ್ಕೆ ಅದರ ಡೈರೆಕ್ಷನ್ ಮತ್ತೆ ಗತಿಯನ್ನ ಬದಲಿಸಲಾಗುತ್ತೆ. ಮತ್ತೆ ಅದಕ್ಕೆ ಆರ್ಬಿಟ್ ನ ಚೇಂಜ್ ಮಾಡಿ ನೆಕ್ಸ್ಟ್ 17 ಗಂಟೆಗಳು ಬಂದ್ಬಿಟ್ಟು ಅದು ಭೂಮಿಯ ಸುತ್ತ ಇರುತ್ತೆ. ಆ 17 ಇವಾಗ ಸುಮಾರು 16 ಗಂಟೆಗಳು ಆಗಿದೆ. 17 ಗಂಟೆಗಳೇ ಆಗಿದೆ ಇವಾಗ. 17 ಗಂಟೆನಲ್ಲಿ 90 ನಿಮಿಷ ಒಂದು ರೊಟೇಷನ್ ಅಂತ ಹೇಳ್ತೀವಿ. 90 ನಿಮಿಷ ಅದು ಭೂಮಿಯನ್ನು ತಗೊಳುತ್ತೆ. ಒಂದು ಸರಿ ಅದು ಭೂಮಿಯ ಸುತ್ತಿ ಬರೋದಕ್ಕೆ ಆ 90 ನಿಮಿಷ ತಗೊಂಡು ಈಗ ಆಗ್ಲೇ 10 ಅದೇ ರೀತಿಯಾದ ಪ್ರದಕ್ಷಿಣೆ ಅಂತ ನಾವೇನ್ ಹೇಳ್ತೀವಿ, 10 ಪ್ರದಕ್ಷಿಣೆ ತಗೊಳುತ್ತೆ. ಅದಾದ್ಮೇಲೆ ಈ 10 ಪ್ರದಕ್ಷಿಣೆ ಸುಮ್ನೆ ಪ್ರದಕ್ಷಿಣೆ ಮಾಡುತ್ತವಲ್ಲ, ಅದು ಆ 10 ಅಂದ್ರೆ ಆ 17 ಗಂಟೆಗಳು ಏನಿದೆ, 17 ಗಂಟೆಗಳಲ್ಲಿ ಕಂಪ್ಲೀಟ್ ಆಗಿ ಆ ಕ್ಯಾಪ್ಸೂಲ್ ನ ಪ್ರಿಪೇರ್ ಮಾಡುವಂತ ಕೆಲಸ ಅಲ್ಲಿ ನಡೆಯುತ್ತೆ. ಅಲ್ಲಿ ಬೇಕಾದಂತ ಎಲೆಕ್ಟ್ರಾನಿಕ್ ಸಿಸ್ಟಮ್ಸ್ ಆಗ್ಲಿ, ಮೆಕ್ಯಾನಿಕಲ್ ಸಿಸ್ಟಮ್ಸ್ ಆಗ್ಲಿ, ಮತ್ತೆ ಬೇಕಾದಂತ ಟಚ್ ಡೌನ್ ಮಾಡೋಕೆ ಕಂಡೀಷನ್ ಇದ್ರ ಕ್ಯಾಪ್ಸೂಲ್ ಅಲ್ಲಿ ಕೆಲವು ಒಂದು ಸೆನ್ಸರ್ ಪ್ಯಾರಾಮೀಟರ್ಸ್ ಆಗ್ಲಿ, ಆಕ್ಚುಯೇಟ್ ಪ್ಯಾರಾಮೀಟರ್ಸ್ ಆಗ್ಲಿ, ಮತ್ತೆ ಅದ್ರಲ್ಲಿ ಬೇಕಾದಂತ ಎಲ್ಲ ಫ್ಯೂಯಲ್ ಆಗ್ಲಿ, ಪ್ರೊಪಲ್ಷನ್ ಸಿಸ್ಟಮ್ಸ್ ಆಗ್ಲಿ ಎಲ್ಲ ಕಂಟಿನ್ಯೂಸ್ ಆಗಿ ಅದನ್ನ ಪ್ರಿಪೇರ್ ಮಾಡ್ತಾ ಇರುವಂತ ಒಂದು ಸನ್ನಿವೇಶ ಅಲ್ಲಿ ಬರುತ್ತೆ. 17 ಗಂಟೆಗಳು 28,000 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ತಾ ಇರುವಂತಹ ವೆಹಿಕಲ್ ಗಳಿಗೆ 4 ನಿಮಿಷದಲ್ಲಿ ಕೆಳಗಡೆ ಬಂದ್ಬಿಡ್ಬೋದಲ್ಲ 400 ಕಿಲೋಮೀಟರ್ ಅನ್ನೋದು ನಮಗೆ ಮೈಂಡ್ ಅಲ್ಲಿ ಬರುತ್ತೆ. ಆದ್ರೆ ಆ 17 ಗಂಟೆಗಳು ಬೇಕು. ಅದು ಬಂದ್ಬಿಟ್ಟು ಆ 17 ಗಂಟೆಗಳಲ್ಲಿ ಕಂಪ್ಲೀಟ್ ಪ್ರಿಪೇರ್ಡ್ನೆಸ್. ಡಾಕ್ಟರ್, ನನ್ನ ಡೌಟ್ ಇದ್ದಿದ್ದು ಆಗ್ಲಿಂದ ಕಾಡ್ತಾ ಇದ್ದ, ಆಕ್ಚುಲಿ ಈ ಪ್ರಶ್ನೆನ ಮಾಡ್ಬೇಕೋ ಬೇಡವೋ ಅಂತ ಯೋಚನೆ ಮಾಡ್ತಾ ಇದ್ದೆ.
400 ಕಿಲೋಮೀಟರ್, ಹೌದು 100 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋದ್ರು ಕೂಡ ಮ್ಯಾಕ್ಸಿಮಮ್ ಅಂತಂದ್ರು ಕೂಡ ಒಂದು 5ರಿಂದ 6 ಗಂಟೆ ರೀಚ್ ಆಗ್ಬಿಡ್ತೀವಿ. ಹೌದು ಆದ್ರೆ ಈ 400 ಕಿಲೋಮೀಟರ್ ಸ್ಪೇಸ್ ಇಂದ ಭೂಮಿಗೆ ಬರೋದಿದೆಯಲ್ಲ, ಯಾಕೆ 17 ಗಂಟೆ ತಗೊಳುತ್ತೆ ಅನ್ನೋದೇ ನಮಗೆ ಒಂದು ಅದನ್ನ ಕ್ಲಿಯರ್ ಮಾಡಿ ಪ್ಲೀಸ್. ಹೌದು. ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್ ಮತ್ತೆ ಬಹಳ ರಿಲೆವೆಂಟ್ ಕ್ವಶನ್ ಇದು. ಇದು ಹೇಗೆ ಅಂತಂದ್ರೆ ಈ 17 ಗಂಟೆಗಳು ನಮಗೆ ಬೇಕು ಆ ಒಂದು ಕ್ಯಾಪ್ಸೂಲ್ ಅನ್ನ ಲ್ಯಾಂಡ್ ಆಗೋದಕ್ಕೆ ಪ್ರಿಪರೇಷನ್ ಅಂತ ನಡೆಯುತ್ತೆ. ಅದರಲ್ಲಿ ಕಂಪ್ಯೂಟರ್ ಸಿಸ್ಟಮ್ ಪ್ರಿಪರೇಷನ್ ನಡೆಯುತ್ತೆ. ಇನಿಷಿಯಲೈಸೇಷನ್ ಅಂತ ನಾವು ಹೇಳ್ತೀವಿ. ಇನಿಷಿಯಲೈಸೇಷನ್ ಟೈಮ್ಗೆ ನಮಗೆ ಅಷ್ಟು ಟೈಮ್ ಬೇಕಾಗುತ್ತೆ. ನಮಗೆ ಅದರಲ್ಲಿ ಇರುವಂತಹ ಸೆನ್ಸರ್ಗಳು, ಅದರಲ್ಲಿ ಇರುವಂತಹ ಆಕ್ಚುಯೇಟರ್ಗಳು, ಅದರಿಂದ ಕಂಪ್ಯೂಟರ್ ಸಿಸ್ಟಮ್ಗಳು, ಮತ್ತೆ ಅದರಲ್ಲಿ ಇರುವಂತ ಏನು ಪ್ರೊಪಲ್ಷನ್ ಸಿಸ್ಟಮ್ಸ್ ಅಂತ ಹೇಳ್ತೀವಿ, ಅದೆಲ್ಲಾನು ಪ್ರಿಪೇರ್ ಮಾಡ್ಬೇಕಾಗತ್ತೆ. ಆ ಪ್ರಿಪೇರ್ ಮಾಡೋದು ಅಂತಂದ್ರೆ ಮ್ಯಾನ್ಯುಯಲ್ ಇಂಟರ್ವೆನ್ಷನ್ ಅಲ್ಲ, ಅದು ಆಟೋಮೆಟಿಕ್ ಆಗಿ ಪ್ರಿಪೇರ್ ಮಾಡ್ಬೇಕಾಗತ್ತೆ. ಪ್ರಿಪೇರ್ ಮಾಡ್ಲಿಕ್ಕೆ 17 ಗಂಟೆಗಳು ಬೇಕಾಗತ್ತೆ. ಇವಾಗ ನಾವು ಇಲ್ಲಿಂದ ಸ್ಪೇಸ್ ಸ್ಟೇಷನ್ ಗೆ ಹೋಗ್ಬೇಕಾದ್ರೂ ಕೂಡ ಕ್ರೂ 10 ನಾವು ಏನು 14th of March ಇಲ್ಲಿಂದ ಹೋಯ್ತು, ಅಲ್ಲಿ ಹೋಗಿ ತಲುಪೋದಕ್ಕೆ 20 ಅದನ್ನ ಇಂಜೆಕ್ಟ್ ಮಾಡಿ ಆರ್ಬಿಟಲ್ ಇಂಜೆಕ್ಟ್ ಮಾಡಿದ ಮೇಲೆ 28 ಗಂಟೆಗಳ ಕಾಲ ಅದು ಭೂಮಿಯನ್ನು ಸುತ್ತುವರೆದು ಅದನ್ನ ಆರ್ಬಿಟ್ ಅನ್ನ ಗೈನ್ ಮಾಡ್ಕೊಂಡು ಅದ್ರ ಏನ್ ಹೇಳ್ತೀವಿ ವೆಲಾಸಿಟಿ, ಡೈರೆಕ್ಷನ್ ಮತ್ತೆ ಅದಕ್ಕೆ ಬೇಕಾದಂತ ಒಂದು ಆಂಗಲ್ ನ ಗೈನ್ ಮಾಡ್ಕೊಂಡೇ ಹೋಗಿ 28 ಅವರ್ ಆದ್ಮೇಲೆ ಅದು ಡಾಕ್ ಆಗಿತ್ತು. ನೀವು ಹೇಳಿದಾಗೆ 400 ಕಿಲೋಮೀಟರ್ ಸ್ಟೇಟ್ ಹೋಗಿ ಡಾಕ್ ಆಗ್ಬೋದಿತ್ತಲ್ಲ ಅಂತ ನಾವು ನೋಡಿದ್ರೆ ಅಷ್ಟು ಆ ರೀತಿಯಾಗಿ ಆಗಲ್ಲ. ಅದಕ್ಕೆ ಪ್ರಿಪರೇಷನ್ಸ್ ಇರುತ್ತೆ. ಅದೇ ರೀತಿಯಾಗಿ ವಾಪಸ್ ಬರ್ಬೇಕಾದ್ರೆ ಕೂಡ ಆ ಕ್ಯಾಪ್ಸೂಲ್ ಅಲ್ಲಿ ಬಹಳಷ್ಟು ಕೆಲಸಗಳು ನಡೀತಾ ಇರುತ್ತೆ ಕಂಟಿನ್ಯೂಸ್ ಆಗಿ. ಅದರಲ್ಲಿ ಕೆಲವು ಟೈಮ್ ಆಸ್ಟ್ರೋನಾಟ್ ಗಳ ಇಂಟರ್ವೆನ್ಷನ್ ಕೂಡ ಇರುತ್ತೆ. ಅವರು ಕೂಡ ಮಾನಿಟರ್ ಮಾಡ್ತಾ ಇರ್ತಾರೆ, ಗ್ರೌಂಡ್ ಮಾನಿಟರಿಂಗ್ ಮಾಡ್ತಾ ಇರ್ತಾರೆ. ಅದೇ ರೀತಿಯಾಗಿ ಗ್ರೌಂಡ್ ಅಲ್ಲಿ ಕೂಡ ಏನು ಪ್ರಿಪರೇಷನ್ಸ್ ಆಗಬೇಕು ಆ T-17 ಅವರ್ಸ್ ಅಂತ ಏನ್ ಹೇಳ್ತೀವಿ, T-17 ಅಥವಾ T-18 ಅವರ್ಸ್ ಅಲ್ಲಿ ಗ್ರೌಂಡ್ ಅಲ್ಲಿ ಕೂಡ ಬಹಳಷ್ಟು ಪ್ರಿಪರೇಷನ್ ನಡೀತಾ ಇರುತ್ತೆ. ಇದು ಬಂದ್ಬಿಟ್ಟು ಅಲ್ಲಿರುವಂತ ಒಂದು ವೆದರ್ ಕಂಡೀಷನ್ಸ್ ನ ಮಾನಿಟರ್ ಮಾಡ್ತಾ ಇರ್ತಾರೆ. ವೆದರ್ ಕಂಡೀಷನ್ಸ್ ಈ ವಿಂಡೋ ಅಂತಾನೆ ಹೇಳ್ಬೋದು. ಇವಾಗ 1 ಅವರ್ ಬೇಗನೆ ಲ್ಯಾಂಡ್ ಆಗ್ಬೋದು, ಇಲ್ಲಾಂದ್ರೆ 1 ಅವರ್ ಲೇಟ್ ಕೂಡ ಆಗ್ಬೋದು. ಆ ವಿಂಡೋ ನಲ್ಲಿ 17 ಅವರ್ಸ್ 18 ಅವರ್ಸ್ ಅಂತ ನಾವು ವಿಂಡೋ ಅಂತ ತಗೊಂಡ್ರೆ ಬೇಗನೂ ಲ್ಯಾಂಡ್ ಆಗ್ಬೋದು, ಲೇಟ್ ಆಗ್ಬೋದು. ಅದು ಡಿಪೆಂಡ್ಸ್ ಅಪಾನ್ ಎಷ್ಟು ಫಾಸ್ಟ್ ಆಗಿ ನಾವು ಆ ಕಂಡೀಷನ್ಸ್ ನ ಅಚೀವ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಜನರಲ್ ಆಗಿ ಅಷ್ಟೇ ಟೈಮ್ ತಗೊಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಅದು ಬಹಳ ಪ್ರಿಸೈಸ್ ಆಗಿ ಕಂಟ್ರೋಲ್ ಮಾಡುವಂತ ಒಂದು ಟೈಮ್ ಆಗಿರೋದ್ರಿಂದ 17 ಅವರ್ಸ್ 30 minutes 6 seconds ಅಂದ್ರೆ ಅಷ್ಟೇ ಟೈಮ್ ತಗೊಳುತ್ತೆ. ಆ ರೀತಿಯಾಗಿ ಪ್ರೋಗ್ರಾಮೇ ಆಗಿರುತ್ತೆ. ಎಂಟೈರ್ ಆಕ್ಟಿವಿಟಿ ಇದರಲ್ಲಿ ಬಂದ್ಬಿಟ್ಟು ಮ್ಯಾನ್ಯುಯಲ್ ಇಂಟರ್ವೆನ್ಷನ್ಸ್ ಈಗಿನ್ನ ಅದರಲ್ಲಿ ಆಟೋಮ್ಯಾಟಿಕ್ ಪ್ರೋಗ್ರಾಮಿಂಗ್ ಇರುತ್ತೆ. ಈ 17-18 ಗಂಟೆಗಳು ಕೂಡ ಕಂಪ್ಲೀಟ್ ಆಗಿ ಆಟೋಮ್ಯಾಟಿಕ್ ಪ್ರೋಗ್ರಾಮ್ ಇರೋದ್ರಿಂದ ಅಲ್ಲಿ ಸ್ಪೇಸ್ ಅಲ್ಲಿ ಆ ಕ್ಯಾಪ್ಸೂಲ್ ಪ್ರಿಪೇರ್ ಮಾಡಬೇಕು. ಮತ್ತೆ ಗ್ರೌಂಡ್ ಅಲ್ಲಿ ನಾನು ಹೇಳಿದಾಗೆ ಅಲ್ಲಿ ಶಿಪ್ ನಲ್ಲಿರುವಂತಹ ರೆಡಾರ್ಗಳು, ಶಿಪ್ ನಲ್ಲಿರುವಂತಹ ಕಮ್ಯುನಿಕೇಶನ್ ಎಕ್ವಿಪ್ಮೆಂಟ್ಗಳು, ಶಿಪ್ ನಲ್ಲಿರುವಂತ ಏನು ರಿಕವರಿಗೆ ಬೇಕಾದಂತ ಏನು ಟೂಲ್ಸ್ ಇದೆ ಅದನ್ನೆಲ್ಲ ಪ್ರಿಪೇರ್ ಆಗ್ತಾ ಇರುತ್ತೆ. ಮತ್ತೆ ಕಂಟಿನ್ಯೂಸ್ ಆಗಿ ಮಾನಿಟರಿಂಗ್ ನಡೀತಾ ಇರುತ್ತೆ. ಅದೆಲ್ಲ ಆದ್ಮೇಲೆ ಆ ಟಚ್ ಡೌನ್ ಅನ್ನೋದು ನಡೆಯುತ್ತೆ. ಅದರಿಂದ ಆ 17 ಅವರ್ಸ್ ಮತ್ತೆ ಲಾಸ್ಟ್ 1 ಅವರ್ ನಾನು ಹೇಳಿದಾಗೆ ಬಹಳ ಕ್ರೂಷಿಯಲ್ ಆಗುತ್ತೆ. ಆ ಲಾಸ್ಟ್ 1 ಅವರ್ ಅಲ್ಲಿ ಬಂದ್ಬಿಟ್ಟು ಬಹಳ ಕಂಟ್ರೋಲ್ಡ್ ಆಗಿ ನಾವು ಮಾಡ್ಯೂಲ್ ತರಬೇಕಾಗುತ್ತೆ.